ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಇಂದು ನಾವು ಶಿವಲಿಂಗವನ್ನು ಸಾಕ್ಷಾತ್ ಕೈಯಲ್ಲಿ ಹಿಡಿದು ಈ ಮಾತು ಹೇಳುತ್ತಿದ್ದೇವೆ. ಈ ಸಂದೇಶವನ್ನು ಲಘುವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೋ ಮುಂದಿನ 4 ದಿನಗಳ ಒಳಗೆ ಅವರು ತುಂಬ ದೊಡ್ಡ ತಪ್ಪು ಮಾಡುತ್ತಾರೆ. ಏಕೆಂದರೆ ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಐಡಿಯಾ ಆಗಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಅದೇ ಐಡಿಯಾ ಆಗಲಿದೆ. ಅದು ನಮ್ಮ ಗುರುತಾಗಿದೆ ಮತ್ತು ಈಗ ನಿಮ್ಮ ಗುರುತು ಕೂಡ ಆಗಲಿದೆ. ನನ್ನ ಪ್ರೀತಿಯ ಮಿತ್ರರೇ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ಈಗ ತಕ್ಷಣ ನೀವು ಎಚ್ಚರವಾಗಿರಿ. ಅಂದರೆ ಸಂಪೂರ್ಣ ಸರಳತೆಯಿಂದ ಇಂದಿನ ಮಾಹಿತಿಯನ್ನು ಕೊನೆಯವರೆಗೂ ತಿಳಿದುಕೊಳ್ಳಿ, ಏಕೆಂದರೆ ಇನ್ನೂ ಆಶ್ಚರ್ಯಪಡುವ ವಿಷಯ ಬಾಕಿ ಇದೆ. ಸ್ನೇಹಿತರೆ, ಮುಂದಿನ 4 ದಿನಗಳ ಒಳಗೆ ಆಗುವ ಸಂಭಾವನೆ ನಿಮ್ಮ ಜಾತಕದಲ್ಲಿ ಕಾಣಿಸುತ್ತಿದೆ. ನಂಬಿರಿ, ಅದು ನಿಮಗೆ ಶಾಕ್ ಕೊಡಬಹುದು. ಆದರೆ ಹೌದು, ನಮ್ಮ ತಾಯಿ ಪಾರ್ವತಿ ಹೇಳುವುದು ಏನೆಂದರೆ ನೀವು ಇಂದು ಪಾರ್ವತಿಜಿ ಹೇಳುವುದು ಏನೆಂದರೆ ನೀವು ಇಂದು ಈ ವಿಡಿಯೋವನ್ನು ಕೇವಲ ಒಮ್ಮೆ ನಿಮ್ಮ ಸಮಯ ತೆಗೆದುಕೊಂಡು ನೋಡಿ. ನಿಮ್ಮ ಐಡಿಯಾ ಯಾವ ರೀತಿ ಆಗಲಿದೆ ಮತ್ತು ಇದು ನಿಮಗೆ ಏನು ಕೆಲಸಕ್ಕೆ ಬರಲಿದೆ, ಪೂರ್ತಿ ವಿಷಯಗಳನ್ನು ನಾವು ನಿಮಗೆ ಹೇಳುತ್ತೇವೆ. ಆದರೆ ತಾಯಿ ಪಾರ್ವತಿಜಿ ಮುಂದೆ ಹೋಗುವ ಮೊದಲು, ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮ ಹೆಸರಿನಲ್ಲಿ ಇಂದಿನ ಈ ವಿಡಿಯೋವನ್ನು ಯಾರ ಭಕ್ತರು ಪ್ರೀತಿಯಿಂದ, ನಿಜವಾದ ಶ್ರದ್ಧೆ, ನಿಸ್ವಾರ್ಥ ಭಾವನೆಯಿಂದ ಒಂದು ಲೈಕ್ ಮಾಡಿ ಮತ್ತು ಜೈ ಮಾ ಪಾರ್ವತಿ, ಜೈ ಮಹಾದೇವ ಎಂದು ಖಂಡಿತ ಬರೆಯಿರಿ. ನೀವು ಅವರ ಚೀಲ ತುಂಬಿಸಿ, ಅವರ ಚೀಲದಲ್ಲಿ ರೂಪಾಯಿ, ಧನ, ಬೆಳ್ಳಿ, ಹಣ, ಸಂತೋಷಗಳನ್ನು ಕೊಡಿ ಮತ್ತು ಅದರ ಜೊತೆಗೆ ಅವರ ಮನೆಯ ಕುಟುಂಬದಲ್ಲಿ ಇಷ್ಟು ದೊಡ್ಡ ಕೃಪೆ ಮಾಡಿ. ಅವರ ಕುಟುಂಬದಲ್ಲಿ ಎಂದಿಗೂ ಯಾವುದೇ ವಸ್ತುಗಳ ತೊಂದರೆ ಇರಬಾರದು. ನೌಕರಿ, ವ್ಯವಹಾರ, ಬಿಸಿನೆಸ್ ಮತ್ತು ಅವರ ಎಷ್ಟು ಆಸೆಗಳಿವೆಯೋ ಅವು ಆಸೆಗಳು ಈಡೇರುತ್ತಿರಲಿ. ತಾಯಿ ಪಾರ್ವತಿ, ನಾನು ನಿಮ್ಮ ಮುಂದೆ ಕೈಜೋಡಿಸಿ ಒಂದು ಮನವಿ ಮಾಡುತ್ತೇನೆ. ನೀವು ನನ್ನ ಮನವಿಯನ್ನು ಸ್ವೀಕರಿಸಿ ನೋಡಿ. ಸ್ನೇಹಿತರೆ, ಇಂದಿನ ಈ ಸಂದೇಶವು ನಿಮ್ಮ ಭವಿಷ್ಯದ ಜೊತೆಗೆ ಸಂಬಂಧಿಸಿದೆ ಮತ್ತು ಇದು ನಿಮ್ಮ ವಾಸ್ತವದ ಜೊತೆಗೆ ಕೂಡ ಸಂಬಂಧಿಸಿದೆ. ನಿಮಗೆ ಈ ವಿಷಯ ಕೇಳಿದ ನಂತರ ಸ್ವಲ್ಪ ವಿಚಿತ್ರ ಅನಿಸಬಹುದು ಮತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ಇದನ್ನೇ ಯೋಚಿಸುತ್ತೀರಿ, ನನ್ನ ಯಾವ ಐಡಿಯಾ ಆಗಲಿದೆ ಎಂದು. ಏಕೆಂದರೆ ಇಂದು ಸ್ನೇಹಿತರೆ, ನಮ್ಮ ಗುರುತಿನ ಒಂದು ಐಡಿಯಾ ಇರುತ್ತದೆ. ಇದು ನಿಮಗೂ ಚೆನ್ನಾಗಿ ಗೊತ್ತಿರುತ್ತದೆ. ಇಲ್ಲಿ ತುಂಬ ಜನರಿಗೆ ಈ ವಿಷಯ ಗೊತ್ತಿರುತ್ತದೆ ಮತ್ತು ತುಂಬ ಜನರ ಐಡಿಯಾ ಕೂಡ ಇರುತ್ತದೆ. ನಮಗೆ ಗೊತ್ತು. ಆದರೆ ಸ್ನೇಹಿತರೆ, ಈ ಬಾರಿ ಈ ಐಡಿಯಾ ಯಾವುದೇ ಸಾಮಾನ್ಯ ಐಡಿಯಾ ಅಲ್ಲ. ಇದು ಸಾಮಾನ್ಯವಲ್ಲ. ಬದಲಿಗೆ ಇದನ್ನು ನಮ್ಮ ತಾಯಿ ಪಾರ್ವತಿಜಿ ನಿಮ್ಮ ಹೆಸರಿನಲ್ಲಿ ಮಾಡಲಿದ್ದಾರೆ ಮತ್ತು ಇದು ಆದ ನಂತರ ನಂಬಿರಿ ಸ್ನೇಹಿತರೆ, ನಿಮ್ಮ ಪ್ರಪಂಚವೇ ಬದಲಾಗುತ್ತದೆ. ನಿಮ್ಮ ಪ್ರಪಂಚ ಹೇಗೆ ಬದಲಾಗುತ್ತದೆ? ಯಾರು ಎಂದಿಗೂ ನಿಮ್ಮ ಸಹಾಯ ಮಾಡಲು ಬಯಸುವುದಿಲ್ಲ. ಆದರೆ ಈಗ ನಿಮಗೆ ಜನರ ಸಹಾಯ ಪಡೆಯುವ ಅಗತ್ಯವಿಲ್ಲ. ಈಗ ನಿಮಗೆ ಇಷ್ಟು ದೊಡ್ಡ ಸಹಾಯ ಸಿಕ್ಕಿದೆ. ನೀವು ಎಂದಿಗೂ ಯೋಚಿಸಿಯೂ ಇರುವುದಿಲ್ಲ ಸ್ನೇಹಿತರೆ. ರಾತ್ರಿ ನಿಮಗೆ ನಿದ್ರೆ ಬರದಿದ್ದಾಗ ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ಬೇಜಾರಾಗುತ್ತಿತ್ತು. ನೀವು ಇದನ್ನೇ ಯೋಚಿಸುತ್ತಿದ್ದೀರಿ, ಎಲ್ಲರಿಗಿಂತ ಮೇಲೆ ಶಕ್ತಿ ಇದೆ, ಎಲ್ಲರಿಗಿಂತ ಮೇಲೆ ಭಗವಾನ್ ಧನ ದೌಲತ್ತದ ಮಳೆ ಸುರಿಯಲಿದ್ದಾರೆ, ಎಲ್ಲರ ದೋಣಿಯನ್ನು ದಾಟಿಸುತ್ತಾರೆ. ಆದರೆ ನನ್ನ ಜೊತೆ ಮೇಲೆ ಇರುವವರು ಇಷ್ಟು ಅನ್ಯಾಯ ಯಾಕೆ ಮಾಡುತ್ತಾರೆ? ಏಕೆಂದರೆ ಕೆಲವೊಮ್ಮೆ ನಿಮ್ಮ ಜೊತೆ ಅನ್ಯಾಯ ಆಗಿದೆ. ಇದು ನನಗೆ ಗೊತ್ತು. ಇದು ನಿಮ್ಮ ಜಾತಕದಲ್ಲಿ ಕಾಣುತ್ತಿದೆ. ಮತ್ತು ಸ್ನೇಹಿತರೆ, ನೀವು ಎಷ್ಟು ಅನ್ಯಾಯ ನೋಡಿದ್ದೀರೋ ಆ ಅನ್ಯಾಯದ ಲೆಕ್ಕ ಈಗ ಆಗುವ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ಮತ್ತು ಈ ಸಮಯ ನಮ್ಮ ತಾಯಿ ಪಾರ್ವತಿಜಿ ತಂದಿದ್ದಾರೆ ಮತ್ತು ಇದರಲ್ಲಿ ಎಲ್ಲೋ ಸ್ನೇಹಿತರೆ ಆ ಘಟನೆಯು ಪ್ರದರ್ಶನವಿದೆ. ಅದು ಘಟನೆ ಇಂದಿನವರೆಗೆ ನಿಮ್ಮ ಜಾತಕದಲ್ಲಿ ಆಗಿರಲಿಲ್ಲ, ಆದರೆ ಈ ಬಾರಿ ಆಗುತ್ತದೆ ಮತ್ತು ಮುಂದಿನ 4 ದಿನಗಳಲ್ಲಿ ನೀವು ಎಚ್ಚರವಾಗಿರಬೇಕು. ಈ ಐಡಿಯಾ ನಿಮಗೆ ಸಿಗುತ್ತದೆ ಮತ್ತು ಇದನ್ನು ನೀವು ಜಾಗ್ರತೆಯಿಂದ ಇಡಬೇಕು. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ನೀವು ಇದನ್ನು ಯಾರಿಗಾದರೂ ಕೊಟ್ಟರೆ, ನೀವು ಇದನ್ನು ಯಾರಿಗಾದರೂ ಕೊಟ್ಟು ಬಿಟ್ಟರೆ ಅಥವಾ ಇದನ್ನು ಬೀಳಿಸಿದರೆ ಅಥವಾ ನೀವು ಇದನ್ನು ಕಳೆದುಕೊಂಡರೆ ನೀವು ತುಂಬ ದೊಡ್ಡ ತಪ್ಪು ಮಾಡುತ್ತೀರಿ. ಹಾಗಾಗಿ ನೋಡಿ, ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ನಾವು ಹೇಳುತ್ತೇವೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಜೈ ಮಾತಾದಿ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನಾವು ನಿಮಗಾಗಿ ತುಂಬ ಶ್ರಮಿಸುತ್ತೇವೆ. ಹಾಗಾಗಿ ಯಾವ ರೀತಿಯ ತಪ್ಪು ಮಾಡಬಾರದು
ಬನ್ನಿ ಅದರ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮ ಜೊತೆ ಕುಳಿತು. ಹಾಗಾಗಿ ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ರಾಹು ಕೇತು ಈಗ ಗೋಚರಿಸಲಿದ್ದಾರೆ. ಅವರ ಅವಧಿಯಲ್ಲಿ ನೋಡಿದರೆ ನಿಮ್ಮ ಗುರುತು ತುಂಬ ದೊಡ್ಡ ಜಿಗಿತ ಹಾಕಲಿದೆ. ಅಂದರೆ ಈಗ ನಿಮ್ಮ ಗುರುತು ದೂರದವರೆಗೆ ಇರುತ್ತದೆ. ಎಂದಿಗೂ ನಿಮ್ಮ ಗುರುತು ಹೊರಗೆ ಬರುತ್ತಿರಲಿಲ್ಲ. ಆದರೆ ತಾಯಿ ಪಾರ್ವತಿ ನಿಮಗೆ ಉಡುಗೊರೆಯನ್ನು ಕೊಡುತ್ತಾರೆ. ಏಕೆಂದರೆ ಅವರು ನಿಮ್ಮ ಗುರುತನ್ನು ಇಷ್ಟು ಉದ್ದ ಮತ್ತು ದೂರದವರೆಗೆ ಮಾಡುತ್ತಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ಜನ ನಿಮ್ಮ ಮುಂದಿನಿಂದ ಹೋದರೂ ನಿಮಗೆ ಸಲಾಂ ಮಾಡಿ ಹೋಗುತ್ತಾರೆ. ಹೇಳುತ್ತಾರಲ್ಲ, ಕೆಲಸವನ್ನು ಹಾಗೆ ಮಾಡಿ ಯಶಸ್ಸು ಶಬ್ದ ಮಾಡಲಿ ಮತ್ತು ಪರಿಶ್ರಮವನ್ನು ಇಷ್ಟು ಸ್ತಬ್ಧವಾಗಿ ಮಾಡಿ. ಜನ ನಿಮ್ಮ ಪರಿಶ್ರಮ ನೋಡಿ ನಿಮ್ಮ ಮುಂದೆ ಯೋಜನೆ ಕೇಳಲಿ, ನಿಮ್ಮಿಂದ ಪ್ರೇರಣೆ ಕೇಳಲಿ. ಜನ ಕೂಡ ಹೇಳಲಿ, ಅರೆ ಅಣ್ಣ, ನೀನು ಏನು ಪರಿಶ್ರಮ ಮಾಡುತ್ತಿದ್ದೀಯಾ, ಸ್ವಲ್ಪ ನೀನು ನನಗೂ ಯೋಜನೆ ಕೊಡು. ಹಾಗಾಗಿ ನಾನು ಪರಿಶ್ರಮ ಮಾಡಿ ಪ್ರಗತಿಯ ಮೆಟ್ಟಿಲು ತಲುಪುತ್ತೇನೆ. ಹೌದು ಸ್ನೇಹಿತರೆ, ಹಾಗಾಗಿ ನಮಗೆ ಗೊತ್ತು ನೀವು ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಮತ್ತು ಚೆನ್ನಾಗಿ ಮಾಡುತ್ತೀರಿ. ಆದರೆ ರಾಹು ಕೇತುವಿನ ಗೋಚಾರ ಸಂಜೆಯ ಸಮಯದಲ್ಲಿ ನೀವು ಯಾವುದೇ ತಪ್ಪು ಮಾಡಬೇಡಿ ಹೇಳುತ್ತಾರೆ. ತಾಯಿ ಪಾರ್ವತಿಜಿ ನಮ್ಮ ಮೇಲೆ ಆಗ ಕೋಪಗೊಳ್ಳುತ್ತಾರೆ. ನಾವು ಅವರ ಮಾರ್ಗ ಮತ್ತು ದಿಕ್ಕಿನಲ್ಲಿ ನಡೆಯದಿದ್ದಾಗ, ಅಂದರೆ ನಾವು ನಮ್ಮ ಅಹಂಕಾರ ತೋರಿಸುತ್ತೇವೆ ಮತ್ತು ನಮ್ಮ ಅಹಂಕಾರ ತೋರಿಸಿದರೆ ತಾಯಿ ಪಾರ್ವತಿಜಿ ತುಂಬ ಕೋಪಗೊಳ್ಳುತ್ತಾರೆ. ಮತ್ತು ಅವರು ಕೋಪಗೊಂಡರೆ ನೇರವಾದ ಮಾತು, ನನ್ನ ಪ್ರೀತಿಯ ಮಿತ್ರರೇ, ಅವರ ಕೃಪೆ ನಮಗೆ ಮತ್ತೆ ಸಿಗುವುದು ಅಸಾಧ್ಯವಾಗುತ್ತದೆ. ಹಾಗಾಗಿ ನೀವು ಒಂದು ವಿಷಯ ಗಮನದಲ್ಲಿಡಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಈ ಪೂರ್ತಿ 4 ದಿನಗಳವರೆಗೆ ಯಾವುದೇ ರೀತಿಯ ತಪ್ಪು ಮಾಡಬಾರದು. ತಾಯಿ ಪಾರ್ವತಿಜಿ ಕೋಪಗೊಳ್ಳುವಂತೆ ವಿಶೇಷವಾಗಿ ಅಹಂಕಾರದಿಂದ ದೂರವಿರಿ. ಯಾವುದೇ ವಿಷಯದಲ್ಲಿ ಅಹಂಕಾರ ಮಾಡಬೇಡಿ. ನಿಮ್ಮ ಬಳಿ ಎಷ್ಟೇ ಇದ್ದರೂ ನೀವು ನಿಮ್ಮನ್ನು ಚಿಕ್ಕ ಮನುಷ್ಯ ಎಂದು ಭಾವಿಸಿ. ನೀವು ನಿಮ್ಮನ್ನು ಚಿಕ್ಕ ಮನುಷ್ಯ ಎಂದು ಭಾವಿಸಿದರೆ ನೆನಪಿಡಿ, ನೀವು ಚಿಕ್ಕವರಾಗುವುದಿಲ್ಲ. ನೀವು ದೊಡ್ಡವರೇ ಮತ್ತು ದೊಡ್ಡವರೇ ಚಿಕ್ಕವರು ಆಗುತ್ತಾರೆ. ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನಿಮ್ಮ ಭಾವನೆಗಳಿಗೆ ಕೆಲವರು ಈ ಸಮಯ ಗೌರವ ಕೊಡುತ್ತಾರೆ. ಆದರೆ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ಈ 4 ದಿನಗಳಲ್ಲಿ. ಅಂದರೆ ಹಿಂದೆ ನಿಮ್ಮ ಮಾನಸಿಕ ತೊಂದರೆ ಮುಗಿದಿತ್ತು, ಆದರೆ ಈಗ ಮತ್ತೆ ಆ ತೊಂದರೆ ನಿಮ್ಮ ಒಳಗೆ ನಿರ್ಮಾಣವಾಗುತ್ತದೆ. ಅದರಿಂದಾಗಿ ನೀವು ಡಾಕ್ಟರ್ ಬಳಿಗೆ ಹೋಗಬೇಕಾಗಬಹುದು ಮತ್ತು ನೀವು ಡಾಕ್ಟರ್ ಬಳಿಗೆ ಹೋಗದಿದ್ದರೆ ಚಿಕಿತ್ಸೆ ತುಂಬ ಗಂಭೀರವಾಗುತ್ತದೆ. ಹಾಗಾಗಿ ನೋಡಿ, ನೀವು ನಿಮ್ಮ ಮಾನಸಿಕ ಶಾಂತಿಯ ಕಡೆಗೆ ಕೂಡ ಗಮನ ಕೊಡಬೇಕು. ಕೆಲವು ವಿಷಯಗಳನ್ನು ನೀವು ಮರೆತು ಬಿಟ್ಟಿರಿ. ಯಾವುದನ್ನು ಮರೆಯಬಾರದು ಅದನ್ನು. ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಅಷ್ಟು ಸೋಮಾರಿ ಆಗಬೇಡಿ. ಮಾರುಕಟ್ಟೆಯಲ್ಲಿ ನಿಮಗೆ ಸ್ವಲ್ಪ ಲಾಭವಾಗಬಹುದು. ಈ 4 ದಿನಗಳಲ್ಲಿ ನೀವು ಮಾರುಕಟ್ಟೆಗೆ ಹೋದರೆ ಸ್ವಲ್ಪ ಲಾಭ ಆಗುತ್ತದೆ. ಸ್ನೇಹಿತರೆ, ಅಧ್ಯಯನ ರೂಪದಲ್ಲಿ ನೀವು ಜನರ ಗೌರವ ಮಾಡಿ. ಜನರ ಗೌರವ ಮಾಡದಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಜನರು ನಿಮ್ಮನ್ನು ಗೌರವಿಸುವುದಿಲ್ಲ ಮತ್ತು ಜನರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಒಂದು ಕಡೆಯಿಂದ ಹೇಳುವುದಾದರೆ, ಇಂದು ನಿಮ್ಮ ಹಳೆಯ ಕೆಲವು ವಿಷಯಗಳು ಮುಗಿಯುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೊಸ ಶಕ್ತಿ ನಿರ್ಮಾಣವಾಗುತ್ತದೆ. ನೀವು ಈಗ ಕೇವಲ ಒಂದು ಸಕಾರಾತ್ಮಕ ಕೆಲಸ ಮಾಡುತ್ತೀರಿ, ಸಕಾರಾತ್ಮಕವಾಗಿ ಯೋಚಿಸುತ್ತೀರಿ ಮತ್ತು ನಿಮ್ಮಲ್ಲಿ ನೀವು ಸ್ವಲ್ಪ ಸ್ಥಿರತೆ ಇಟ್ಟುಕೊಳ್ಳಬೇಕು. ಸಮಯಕ್ಕೆ ನೀವು ಊಟ ಕೂಡ ಮಾಡಬೇಕು. ಲವ್ ಪಾರ್ಟ್ನರ್ ಜೊತೆ ಸುತ್ತಾಡುವ ಸಮಯ ಸಿಗುತ್ತದೆ. ಅಂದರೆ ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರ ಜೊತೆ ಡಿನ್ನರ್ ಮಾಡುತ್ತೀರಿ. ಸುತ್ತಾಡುವ ಟೈಮ್ ಕೂಡ ಸಿಗುತ್ತದೆ. ಅದರಿಂದ ಮನಸ್ಸು ಸ್ವಲ್ಪ ಚಟುವಟಿಕೆಯಿಂದ ಇರುತ್ತದೆ. ಚಿನ್ನ ಬೆಳ್ಳಿ ಏನಾದರೂ ಖರೀದಿಸಬೇಕು. ನಿಮ್ಮ ತಾಯಿ ತಂದೆಗೆ ಅಥವಾ ನಿಮ್ಮ ಕುಟುಂಬದ ಸಹೋದರಿಗೋ ಯಾರಿಗಾದರೂ. ಆದರೆ ಈ ಸಮಯ ನಷ್ಟವಾಗುವುದಿಲ್ಲ. ತುಂಬ ಒಳ್ಳೆಯ ಬೆಲೆಯಲ್ಲಿ ವಸ್ತು ಸಿಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಸುಳ್ಳು ಹೇಳುವ ಪ್ಲ್ಯಾನಿಂಗ್ ಮಾಡುತ್ತಿದ್ದರೆ ಅಥವಾ ನಿಮಗೆ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗಿ ಬಂದರೆ ಪರವಾಗಿಲ್ಲ. ಅನಿವಾರ್ಯತೆಯಲ್ಲಿ ಸುಳ್ಳು ಹೇಳಿ. ಅನಿವಾರ್ಯತೆಯಲ್ಲಿ ಸುಳ್ಳು ಹೇಳಿದರೆ ಭಗವಂತ ಕ್ಷಮಿಸುತ್ತಾನೆ. ಆದರೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದರೆ ಜೀವನದಲ್ಲಿ ನೀವು ಸುಖಕ್ಕಾಗಿ ಹಂಬಲಿಸುತ್ತಿರುವುದು ಹಾಳಾಗುತ್ತದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಈ ರಾಶಿಯ ಜಾತಕರನ್ನು ಈಗ ತುಂಬ ಜನ ತಿಳಿದುಕೊಂಡಿದ್ದಾರೆ. ಇವರನ್ನು ಹೊಗಳುವ ಜನ ಇದ್ದಾರೆ. ಇದು ಪೂರ್ತಿ 4 ದಿನಗಳಲ್ಲಿ ಮತ್ತು ಈ ಹೊಗಳಿಕೆ ಕೇವಲ ಮತ್ತು ಕೇವಲ ನಿಮ್ಮ ಶ್ರಮ ಮತ್ತು ನಿಮ್ಮ ಕಲೆ ನೋಡಿ ಆಗುತ್ತದೆ. ನೋಡಿ ಸ್ನೇಹಿತರೆ, ಇಂದಿನಿಂದಲೇ ನಿಮಗೆ ಸಮಯ ಬರುತ್ತದೆ. ಅದು ಶ್ರಾವಣ ತಿಂಗಳು ಪೂರ್ತಿ ಅತ್ಯಂತ ಶುಭ ಸಮಯ ತರುತ್ತದೆ ಮತ್ತು ಶ್ರಾವಣ ತಿಂಗಳಲ್ಲಿ ನೀವು ಏನೇ ಹೊಸ ವಸ್ತು ಖರೀದಿಸಿದರೂ ಅದು ನಿಮಗೆ ಶುಭವಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ.
ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.